ಭಾರತ ಸರ್ಕಾರದ ಎಂಎಸ್ಎಂಇ ಸಚಿವಾಲಯದ ಎಂಎಸ್ಎಂಇ ಅಭಿವೃದ್ಧಿ ಕಚೇರಿ, ಕರ್ನಾಟಕ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದೊಂದಿಗೆ ಮಾರ್ಚ್ 13, 14 ಮತ್ತು 15ರಂದು ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ 3 ದಿನಗಳ ವ್ಯಾಪಾರ ಮೇಳ ಮತ್ತು ಪ್ರದರ್ಶನವನ್ನು ಆಯೋಜಿಸಲಾಗುತ್ತಿದೆ ಎಂದು ಎಂಎಸ್ಎಂಇ ಡಿಎಫ್ಒ ಬೆಂಗಳೂರು ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಸಂಯೋಜಕರಾದ ನಾಗರಾಜ್ ತಿಳಿಸಿದರು. ಎಂಎಸ್ಎಂಇ ಸಂಸ್ಥೆಯ ಚಿಂತನೆ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮೋದಿಜಿಯವರ ಆಶಯದಂತೆ ಈ PM ವಿಶ್ವಕರ್ಮ ಯೋಜನೆ 2023 ಸೆಪ್ಟೆಂಬರ್ 17ರಂದು ಇಡೀ ದೇಶಾದ್ಯಂತ ಈ ಒಂದು ಯೋಜನೆ ಚಾಲನೆ ಆಯಿತು. ಅದರಲ್ಲಿ ಈ ಒಂದು ಯೋಜನೆಗೆ 2023ರಿಂದ 28ರವರೆಗೆ ಒಟ್ಟಾರೆಗೆ 13,000 ಕೋಟಿ ಹಣಕಾಸು ನೆರವನ್ನು ಈ ಯೋಜನೆಗೆ ಮೀಸಲಾಗಿದ್ದೇವೆ. ಹಾಗೆ ಒಟ್ಟು ಇದರ ಉದ್ದೇಶ ಏನಂದರೆ, ವಿಶ್ವಕರ್ಮ ಯೋಜನೆಯ ಉದ್ದೇಶ ಅಂದರೆ ಇದು ನಾಟ್ ಎ ಕ್ಯಾಸ್ಟ್ ಬೇಸ್ಡ್ ಪ್ರೋಗ್ರಾಮ್. ಕೆಲವರು ತಿಳ್ಕೊಂಡಿದ್ದಾರೆ ಕ್ಯಾಸ್ಟ್ ಬೇಸ್ ಅಂತ, ಬಟ್ ವಿಶ್ವಕರ್ಮ ಯೋಜನೆ ಅಂದರೆ ಅದು ಟ್ರೇಡ್ ಬೇಸ್ ಪ್ರಾಜೆಕ್ಟ್ ಸ್ಕೀಮು. ಅದರಲ್ಲಿ ಏನು ನಮ್ಮ ವಿಶ್ವಕರ್ಮ ಬಂಧುಗಳಿದ್ದಾರೆ, ಅದರಲ್ಲಿ 18 ಟ್ರೇಡ್ ಇದೆ. ಆ 18 ಟ್ರೇಡು ಎಕ್ಸಾಂಪಲ್ ಕಾರ್ಪೆಂಟರ್ ಇರ್ಬೋದು, ಬೋಟ್ ಮೇಕರ್ ಇರ್ಬೋದು, ಆರ್ಮರ್ ಮಾಡೋರು ಇರ್ಬೋದು, ಬ್ಲ್ಯಾಕ್ ಸ್ಮಿತ್ ಮಾಡೋದು ಇರ್ಬೋದು, ಟೂಲ್ ಕಿಟ್ ಐಟಮ್ಸ್ ಮಾಡೋದು ಇರ್ಬೋದು, ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್ತು, ಪಾಟರ್ ಮಾಡೋದು ಇರ್ಬೋದು, ಮತ್ತು ಮೂರ್ತಿ ಕೆತ್ತನೆ ಮಾಡೋದು ಇರ್ಬೋದು, ಕಾಪ್ಲರ್ ಇರ್ಬೋದು, ರಾಜಮಿಸ್ತ್ರಿ ಮೇಸನ್ ಕೆಲಸ ಮಾಡೋದು ಇರ್ಬೋದು, ಬ್ಯಾಸ್ಕೆಟ್ಟು, ಮ್ಯಾಟು, ರೂಮ್ ಮೇಕರು, ಕಾಯರ್ ಇರ್ಬೋದು, ಈ ಒಂದು ಟ್ರೇಡ್ ಇರ್ಬೋದು, ನಮ್ಮ ಡಾಲ್ ಆ್ಯಂಡ್ ಟಾಯ್ಸ್ ಮಾಡೋಂಥ ಒಂದು ಟ್ರೇಡ್ ಇರ್ಬೋದು, ಬಾರ್ಬರ್ಸ್ ಇರ್ಬೋದು, ಹೂ ಕಟ್ಟಂಥ ಗಾರ್ಲ್ಯಾಂಡ್ ಮೇಕರ್ಗಳಿರ್ಬೋದು, ವಾಷರ್ಮನ್ ಗೋಬಿ ಇರ್ಬೋದು, ಟೈಲರ್ ಅವರು ಮಾಡೋಂಥ ವಸ್ತುಗಳಿರ್ಬೋದು, ಫಿಶಿಂಗ್ ನೆಟ್ ಮೇಕರ್, ಈ ಒಟ್ಟು 18 ಟ್ರೇಡ್ನವ್ರಿಗೆ ಆಕ್ಚುಲಿ ಅವರು ವಂಶ ಪರಂಪರವಾಗಿ ಈ ಯೋಜನೆಯನ್ನು ಅವ್ರ ಮನೆಯಲ್ಲಿ ತಮ್ಮ ಏನು ಕುಶಲತೆಯಲ್ಲಿ ಸ್ಕಿಲ್ ನಾಲೆಜ್ನ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಮೋದಿಯವರ ಉದ್ದೇಶ ಏನಂದರೆ ಅವರೂ ಸಹ ಎಲ್ಲ ರೀತಿ ಸಮಾಜದಲ್ಲಿ ಎಲ್ಲರಾಗಿ ಮುಂದೆ ಬಂದು, ಯಾಕಂದರೆ ಅವ್ರದ್ದು ಕೆಲವೇ ಆದಂಥ ಸೀಮಿತ ಪ್ರದೇಶ ಇರುತ್ತೆ, ಅವರುಗಳು ಸಹ ಅವ್ರು ಮಾಡೋಂಥ ವಸ್ತುಗಳು ಗುಣಮಟ್ಟ ಚೆನ್ನಾಗಿದ್ದು, ಕ್ವಾಲಿಟಿ ಚೆನ್ನಾಗಿದ್ದು, ಅವರೂ ಸಹ ಜಗತ್ತಿನಾದ್ಯಂತ, ದೇಶಾದ್ಯಂತ, ರಾಜ್ಯಾದ್ಯಂತ ಇತರೆ ಕೈಗಾರಿಕೆಗಳಿಗೆ ಏನು ವಸ್ತುಗಳು ಮಾಡಿರ್ತಾರೆ ತಾವುಗಳು ಮಾಡೋಂಥ ವಸ್ತುಗಳು ಸಹ ಅವ್ರಗಳ ಜೊತೆ ಕಾಂಪೀಟ್ ಆಗಿ ಅವರ ಒಂದು ಜೀವನ ಸುಧಾರಿಸಲಿ ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ಈ ಒಂದು ಯೋಜನೆ ಪ್ರಾರಂಭ ಆಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ 3 ದಿನಗಳ ವ್ಯಾಪಾರ ಮೇಳ ಮತ್ತು ಪ್ರದರ್ಶನವು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಸಣ್ಣ ಉದ್ಯಮಗಳನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿರುವ ಭಾರತ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಉಪಕ್ರಮವಾಗಿದೆ ಎಂದರು. ಅನೇಕ ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅನೇಕ ಅವರಿಗೆ ಒಂದು ಕಾರ್ಯಕ್ರಮಗಳನ್ನು ಸಹ ದೇಶಾದ್ಯಂತ ಮಾಡಿದ್ವಿ. ಹಾಗೆ ಕಳೆದ ಸೆಪ್ಟೆಂಬರಲ್ಲಿ ನಾವು ನಮ್ಮ ಚಿಕ್ಕಮಗಳೂರಿನ ಜೆಪಿಯಲ್ಲಿ ಮಾಡಿದ್ವಿ. ಅದರಿಂದ ಮುಂದುವರೆದ ಭಾಗವಾಗಿ ಪ್ರಧಾನಿಗಳ ಆಶಯ ಏನಂದರೆ, ಅವ್ರು ಮಾಡೋಂಥ ವಸ್ತುಗಳನ್ನ ಆಯಾ ಜಿಲ್ಲೆಯಲ್ಲಿ ಮಾಡೋಂಥ ಏನು ಕರಕುಶಲತೆ, ಅವ್ರೇನು ಟ್ರೆಡಿಷನಲ್ ಟ್ರೇಡರ್ಸ್ ಇದ್ದಾರೆ, ಅವ್ರು ಮಾಡೋಂಥ ಸ್ಕಿಲ್ ಏನಿದೆ, ಅವ್ರ ವಸ್ತುಗಳಿದೆ, ಅವ್ರಿಗೆ ಒಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳನೂ ಸಹ ಮಾಡಲಿ ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರದ ಚಿಂತನೆ. ಆ ಚಿಂತನೆಯಲ್ಲಿ ಇದೇ 13, 14, 15 ನಾವು ಏನು ಆಜಾದ್ ಪಾರ್ಕ್ನ ಒಂದು ಜಾಗದಲ್ಲಿ ಸುಮಾರು ಒಂದು 50ರಿಂದ 60 ಆಕ್ಟಾನಮಸ್ ಸ್ಟಾಲ್ ಮಳಿಗೆಗಳು ಮಾಡಿ ಉಚಿತವಾಗಿ ಇಲ್ಲಿ ನಮ್ಮ ಜಿಲ್ಲೆ ಇರ್ಬೋದು, ಹೊರಗಡೆಯಿಂದ ಜಿಲ್ಲೆ ಅಂತ ಬರ್ತಕ್ಕಂಥ 18 ಟ್ರೇಡ್ ಅವ್ರಿಗೆ ಉಚಿತವಾಗಿ 3 ದಿವಸ ಈ ಒಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳನ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಅವರು ಬೇರೆ ರಾಜ್ಯಗಳಿಂದ ಬೇರೆ ನಮ್ಮ ಜಿಲ್ಲೆಗಳಿಂದನೂ ಕೆಲವರು ಬರ್ತಾರೆ. ಅತಿ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಜಿಲ್ಲೆಯವರಿಗೆ, ಚಿಕ್ಕಮಗಳೂರು ಜಿಲ್ಲೆಯವ್ರಿಗೆ ಕೊಡಬೇಕನ್ನೋದು ಉದ್ದೇಶ. ಅದರಲ್ಲಿ ಏನು ಒಂದು ಸುಮಾರು ಜನ ಕಾರ್ಪೆಂಟರ್ಸ್ ಬರ್ತಾ ಇದ್ದಾರೆ, ಮತ್ತು ಕೆಲವು ಸ್ಕಲ್ಪ್ಚರ್ಸ್, ಮೂರ್ತಿ ಕೆತ್ತನೆ ಮಾಡೋರಿದ್ದಾರೆ, ಡಾಲ್ ಆ್ಯಂಡ್ ಟಾಯ್ ಮೇಕ್ ಮಾಡೋರಿದ್ದಾರೆ, ಟೈಲರ್ಸ್ ಇದ್ದಾರೆ, ಮತ್ತು ಕಾಬ್ಲರ್ಸ್ ಇದ್ದಾರೆ, ಫುಟ್ವೇರ್ ಮಾಡೋರಿದ್ದಾರೆ, ಪಾಟರ್ಸ್ ಮಾಡೋರಿದ್ದಾರೆ, ಮತ್ತು ನಮ್ಮ ಏನು ಚನ್ನಪಟ್ಟಣ ಟಾಯ್ಸ್ ಎಸ್ಪೆಷಲಿ ಜಗತ್ತಿನಾದ್ಯಂತ ಅದು ಜಿಯೋ ಟ್ಯಾಗ್ ಇದೆ, ನಿಮಗೂ ಮಾಧ್ಯಮದವರು ಎಲ್ಲರೂ ಬಂದಿದೆ, ಇಡೀ ರಾಜ್ಯಾದ್ಯಂತ ಪ್ರಪಂಚದಾದ್ಯಂತ ಆ ಒಂದು ಪ್ರಾಡಕ್ಟ್ ಜಿಯೋ ಟ್ಯಾಗ್ ಇದೆ, ಆ ವಸ್ತುಗಳು ಬರ್ತವೆ. ಹೆಚ್ಚಿನ ಪ್ರೋತ್ಸಾಹ ನಾವು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೊಡೋಣ ಅನ್ನೋ ಉದ್ದೇಶ. ಹಾಗಾಗಿ ಈ ಒಂದು 13, 14, 15 ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸುಮಾರು ಒಂದು 50ರಿಂದ 60 ಸ್ಟಾಲ್. ಇದಲ್ಲದೆ ಸರ್ಕಾರಿ ಕಚೇರಿಗಳ ಬ್ಯಾಂಕ್ಗಳವ್ರಿಗೂ ಒಂದು ಸ್ಟಾಲ್ ಕೊಡ್ತಾ ಇದ್ವಿ. ಅವರು ತಮ್ಮ ಏನು ಬ್ಯಾಂಕಲ್ಲಿ ಇರ್ತಕ್ಕಂಥ ಏನು
ಪ್ರಾಡಕ್ಟ್ಸ್ ಇದೆ ಅದನ್ನು ಮಾಹಿತಿ ಕೊಡುವಂಥ ಚಿಂತನೆ. ಹಾಗೆ ಪೋಸ್ಟ್ ಆಫೀಸ್ನವರು ಬರ್ತಾ ಇದ್ದಾರೆ, ಇಂಡಿಯನ್ ಪೋಸ್ಟು ಅವ್ರದ್ದೇ ಆದಂಥ ಕೆಲವು ಸ್ಕೀಮ್ಸ್ ಇದೆ, ಟೂಲ್ ಕಿಟ್ ಕೊಡೋದಿರ್ಬೋದು ಅಥವಾ ಅವ್ರದ್ದೇ ಒಂದು ಪ್ರಾಡಕ್ಟ್ಸ್ ಇದೆ, ಅದನ್ನು ಒಂದು ಮಾರ್ಕೆಟ್ ಮಾಡೋಂಥ ಯೋಜನೆ. ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು GTDC ಅಂತ ಕಡೂರಲ್ಲಿದೆ, ಅವರು ಪ್ರಧಾನಮಂತ್ರಿಗಳ ಏನು ಸೆಲೆಕ್ಟ್ ಆದಂಥ ಎಂಟರ್ಪ್ರಿನರ್ಸ್ಗೆ ಅವರು ತರಬೇತಿ ಕೊಡ್ತಾರೆ. ಆ ತರಬೇತಿಯಲ್ಲಿ ಅವ್ರು ಮಾಡಿದಂಥ ವಸ್ತುಗಳನ್ನ GTDCಯಲ್ಲಿದೆ, ಆ ವಸ್ತುಗಳನ್ನೂ ಸಹ ಒಂದು ಎಕ್ಸಿಬಿಟ್ ಮಾಡೋ ಉದ್ದೇಶ. ಹಾಗೆ ಒಂದು BSNL, ಪೋಸ್ಟ್ ಆಫೀಸು ಮತ್ತು ಬ್ಯಾಂಕು, ನಮ್ಮ ರೀಸೆಂಟ್ಲಿ ಅವರು ಬರ್ತಾರೆ, ಯೂನಿಯನ್ ಬ್ಯಾಂಕ್ನವರು, ರೂರಲ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವರು ಈ ಒಂದು ಸ್ಟಾಲ್ ಆಗ್ತಾರೆ. ಒಟ್ಟಾರೆಯಾಗಿ ಸರ್ಕಾರಿ ಕಚೇರಿಗಳು ಮತ್ತು ಕೇಂದ್ರ ಸರ್ಕಾರ ಕಚೇರಿಗಳು ಈ ಎಲ್ಲ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯ ಸರ್ಕಾರದ, ಕರ್ನಾಟಕ ಸರ್ಕಾರದ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅವರು ಜಂಟಿಯಾಗಿ ಹಾಗೂ ನಮ್ಮ ಲೀಡ್ ಬ್ಯಾಂಕು ಮತ್ತು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟು ಅಲ್ಲೇನು ಕೊಟ್ಟಿದ್ದೀವಿ, ಆ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ನಾವು ಇಲ್ಲಿ ಮಾಡಬೇಕಂತ ಚಿಂತನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯಲ್ಲಿ ಈ ಚಿಕ್ಕಮಗಳೂರು ಭಾಗದಲ್ಲಿ ಯಶಸ್ವಿಗೊಳಿಸಬೇಕಂದ್ರೆ ತಮ್ಮೆಲ್ಲರ ಸಹಾಯ ಅವಶ್ಯಕತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ರವೀಂದ್ರ ಬೆಳವಾಡಿ, ಸಂತೋಷ್ ಕೋಟ್ಯಾನ್, ಮಹೇಶ್ ಕುಮಾರ್, ಪ್ರಭು ಉಪಸ್ಥಿತರಿದ್ದರು.